ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಲಾಗ್. ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ನಾನು ದರ್ಶು ಮತ್ತು ಮಹೇಶಣ್ಣ 3 ಸೀಟನ್ನು ಬೇವುದೆಲ್ಲ ತಿನ್ಕೊಂಡು ದೇವ್ರು ನೋಡೋಕೆ ಹೋದ್ವಿ. ಅಲ್ಲೋಗಿ ನೋಡ್ರೆ ಫುಲ್ಲು ಜನ ಎಲ್ಲ ನಿಧಾನಕ್ಕೆ ಸೇರ್ತಾಯಿದ್ರು. ಹಾಗೇನೆ ಕುಮಾರಸ್ವಾಮಿ ನಕ್ಕು ಅಂತ ಅವನು ಹಾಗೇನೆ ಸಾಗರ್ ಬಂದರು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅಲ್ಲಿ ಸುದರ್ಶನ್ ತಮ್ಮ ಚಿಂಟು ಸಿಕ್ಕನು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಂದ್ಬಿಟ್ಟು ಅಲ್ಲಿಂದ ದೇವ್ರ ಮೆರವಣಿಗೆ ಬರ್ಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರ ಫುಲ್ ರೋಡ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ರು. ಹಾಗೇನೆಲ್ಲ ಕುಂಕುಮ ಅರಿಶಿನ ಗಂಧ ಕಡೆ ಎಲ್ಲ ಹಸಿದ್ರು. ಹಾಗೆಯೇ ಫಸ್ಟು ಒಂದು ಫುಲ್ಲು ಹಂಗೇನೆ ಜನ ಎಲ್ಲ ಜಾಸ್ತಿ ಸೇರಿದ್ರಪ್ಪ. ಫುಲ್ಲು ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ, ಆ ಥರ ಜನ ಸೇರಿದ್ರು. ಹಾಗೆಯೇ ಫಸ್ಟು ದೇವ್ರು ಬಂತು. ಇದು ಯಾವುದೋ ಬೇರೆ ಊರು ದೇವರು, ಇದು ನಮ್ಮೂರು ದೇವರಲ್ಲ. ಹಾಗೆಯೇ ಸುಮ್ಮನೆ ಡ್ಯಾನ್ಸ್ ಮಾಡ್ಕೊಂಡು ಹಂಗೆ ಹೋಯ್ತು. ಹಾಗೆಯೇ ಆ ದೇವ್ರು ಹೋಗಾದ್ಮೇಲೆ ಜನ ಎಲ್ಲ ಫುಲ್ಲು ವೆಯ್ಟ್ ಮಾಡ್ತಾ ಹಂಗೆ ನಿಂತು ಸಾಕಾಯಿತು. ಕೊನೆಗೆ ದೇವ್ರು ಬಂದ ತಕ್ಷಣ ಫುಲ್ ಎಲ್ಲ ಖುಷಿಯಾಗಿ ವಾಹನ ಬಂತು. ವಾಹನ ಅಂದರೆ ನಮ್ಮೂರು ದೇವರು. ಹಾಗೆಯೇ ಅಲ್ಲಿ ಹಿಡ್ಗಾಯಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಟ್ರು. ದೇವ್ರು ಬಂದ ತಕ್ಷಣ ಹಿಡ್ಗಾಯಿ ಹೊಡಿತಾರೆ, ಸುಸ್ತಾಗೋದ್ರು, ಹೊಡೆದೆ ಅನ್ಕೋತೀವಿ. ಆಮೇಲೆ ದೇವ್ರು ಬಂತು. ಮೆರವಣಿಗೆಗೆಲ್ಲ ಫುಲ್ಲು ಜಾಗ ಬಿಡಿಸ್ತಾಯಿದ್ರು. ಹೆಂಗೆ ಬಿಡಿಸ್ತಾಯಿದ್ರು ಅಂತ ನೀವೇ ನೋಡ್ಕೊಬನ್ನಿ. ಆಮೇಲೆ ದೇವ್ರ ಮೆರವಣಿಗೆಲ್ಲ ಆದಮೇಲೆ ಎಲ್ಲ ನಮ್ಮ ಮನೆಗೆ ಹೋಗ್ತಾಯಿದ್ರು. ಹಾಗೆ ನಾನು ಮತ್ತು ಸಾಗರು, ದರ್ಶನ್ ತಮ್ಮ ಎಲ್ಲ ಒಟ್ಟಿಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಮತ್ತೆ ನೈಟ್ ಕೂಡ ಮೆರವಣಿಗೆ ಇತ್ತು ದೇವ್ರದ್ದು. ಹಾಗೆಯೇ ತೀರ್ಥ ಬಂದಿದ್ದ ಜೊತೆಯಲ್ಲಿ ತೀರ್ಥ ಒಂದು ಡೈಲಾಗ್ ಹೊಡಿತಾವನ್ನ ನೋಡ್ಕೊಬಂದು. ಸಕ್ಕದಾಗೈತೆ ಅಲ್ವಾ ನಮ್ಮೂರ್ದು? ಆಮೇಲೆ ಅಲ್ಲಿಂದ ಹೊರಟ ಅಂದರೆ ದೇವ್ರ ಮೆರವಣಿಗೆ ಸ್ಟಾರ್ಟ್ ಆಯಿತು. ಮೆರವಣಿಗೆ ಸ್ಟಾರ್ಟ್ ಆದಮೇಲೆ ಎಲ್ಲ ತೂರಾಡ್ಕೊಂಡು ಪಾರಾಡ್ಕೊಂಡು ದೇವ್ರು ಎತ್ಕೊಂಡು ಬಂದರು. ಹಿಂಗೋ ಆಡ್ಕೊಂಡು ಅಲ್ಲಿಂದ ಬಂದಾಗ ತ್ಯಾಗರಾಜ್ ಸಿಕ್ಕುನ್ನ. ತ್ಯಾಗರಾಜ್ ಬಂದು ನನ್ನ ಫೋಟೋ ತೆಗಿ ಅನ್ಕೊಂಡು ಹೆಂಗೆಂಗೋ ನಿಂತ್ಕೊತಾವನೆ. ಕರೆಕ್ಟಾಗಿ ನಿಂತ್ಕೊತಾನಿಲ್ಲ. ಆ ಕಡೆ ಹೋಯ್ತಾನೆ ನಿಂತ್ಕೊತಾನೆ, ಈ ಕಡೆ ಹೋಯ್ತಾನೆ ನಿಂತ್ಕೊತಾನೆ. ಕೊನೆಗೆ ಅವ್ರು ಎತ್ತೇ ಬಿಟ್ರು ದೇವ್ರನ್ನ. ಭಯ ಪಟ್ಕೊಂಡು ಓಡ್ಬಂದ್ಬಿಟ್ಟು ಈ ಕಡೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಮುಂದೆ ಸ್ವಲ್ಪ ಬಂದಾಗ ಮಾದ ಅಂತ ನಮ್ಮೂರ ಸಿಕ್ತಾ. ಅವನ ಜೊತೆ ಜಗಳ ಗಂಟೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಸರಿ ಅಂದ್ಬಿಟ್ಟು ಅಲ್ಲಿಂದ ಬಂದ ಮತ್ತೆ ತಗಲಾಕಂದು ಮತ್ತೆ ನನ್ನ ಫೋಟೋ ತೆಗಿ ಅಂತ ಮತ್ತೆ ಹಿಡ್ಕೊಂಡ. ಮತ್ತೆ ಅಲ್ಲೋಗಿ ಸುಮ್ಮನೆ ಪೋಸ್ ಕೊಡ್ತಾ ನಿಂತ್ಕೊಂಡ. ಅಲ್ಲಿ ನೋಡ್ರಿ ಯಾವನೊಬ್ಬ ಬಂದು ದೇವ್ರದ್ದು ವೀಡಿಯೋ ಮಾಡ್ಕೊಂಡು ಹೋಗಿ ಅವನ ಮುಂದೆನೇ ಬಂದು ನಿಂತ್ಬಿಟ್ಟ. ಅವನಿಗೆ ಫುಲ್ಲು ಬೇಜಾರಾಗೋಯ್ತು. ಅವನು ಬೈದು ಸುಸ್ತಾಗೋದ ಅಂದ್ಕೊಳ್ಳಿ. ಆಮೇಲೆ ಕೊನೆಗೆ ಸೈಡ್ಗೆ ಹೋದ ಅವನು. ಆಮೇಲೆ ಅಲ್ಲಿಂದ ಊರೊಳಗೆ ಬಂದು ದೇವರು ಡೋಲ್ ಬಿಡೋಲ್ಲ ಸರ್ರಾಗಿ ಬಡಿತಾರೆ ಕರೆಕ್ಟಾಗಿ ನೀಟಾಗಿ. ಹಾಗೆಯೇ ಹೆಂಗಸೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ಎಲ್ಲ ಫುಲ್ಲು ಚೆನ್ನಾಗಿ ಜಾತ್ರೆ ನಡೀತು ಹೋಗ್ತಾರೆ. ನೋಡಿದ್ರೆ ವಾಹನ ಎತ್ಕೊಳ್ಳೋಕ್ಕೆ ಪೃಥ್ವಿ ಬಂದ್ಬಿಟ್ಟವನೇ. ಲ್ಯಾಟ್ರಿ. ಮತ್ತೆ ಅಲ್ಲಿಂದ ಮುಂದಕ್ಕೆ ಬಂದಾಗ ತ್ಯಾಗ ಮಾತ್ರ ಬುಡ್ಲೆ ಎಲ್ಲ ಪೋಸ್ ಕೊಡೋಕ್ಕೆ ಯಾರ್ಯಾರ ಜೊತೆಲ್ಲ ಬಂದು ಎಲ್ರಿಗೂ ಕ್ವಾಟ್ಲೆ ಮಾಡ್ತಿದ್ದ. ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ ಇಳಿಗಲ್ಲ ಇದ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೋಯ್ತಾ ಮತ್ತೆ ಸಿಗ್ತಾನೆ ಇದ್ದ. ಹಂಗೆ ಫೋಟೋ ತೆಗಿ ಹಿಂಗೆ ತೆಗಿ ಅನ್ಕೊಂಡು ಎಲ್ರಿಗೂ ಕ್ವಾಟ್ಲೆ ಮಾಡ್ಕೊಂಡು ಪಾಪ ಹುಡುಗರ್ನೆಲ್ಲ ರೇಗಿಸ್ಕೊಂಡು ಅವ್ನ ಅಲ್ಲಿ ಹೊಡೆದಾಡ್ಕೊಂಡು ಕ್ಯಾಮ್ರಾ ಪೋಸ್ಗಳು ಅಂದ್ಕೊಂಡು ಅವ್ರಿಗೆ ಜಗಾಡ್ಕೊಂಡು ಸುಸ್ತಾಗೋದ ಮಂತೂ. ಇದು ನೋಡಿ ಫ್ರೆಂಡ್ಸ್, ಇದು ಏನು ಯಾವ ಹಬ್ಬ ನಡೆದ್ರು ಕೂಡ 3 ದೇವರಿದೆ ಮೇಯ್ನಾಗಿ. ಆ 3 ದೇವರು ಸೇರುವಂಥ ಜಾಗ ಇದು. ಹಾಗೆಯೇ ಅಲ್ಲಿ ತೀರ್ಥ ಕೈ ಮುಗಿತಿದ್ದ ದೇವ್ರಿಗೆ ಸ್ಲಿಪ್ಪರ್ ಹೋಗ್ಬಿಟ್ಟು ಆಗ ಸುದರ್ಶನ್ ಎಂಟ್ರಿ ಕೊಟ್ಟ. ಸುದರ್ಶನ್ ನೋಡ್ಬಿಟ್ಟು ಫುಲ್ಲು ಗಾಬರಿ ಆಗೋದ ಅವನು. ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡು ನೋಡು.
ಯಪ್ಪ ಮತ್ತೆ ಬಂದು ಇಲ್ಲೇ ಸಿಕ್ಕುನಪ್ಪ. ಅದನ್ನು ಒಂದು ದುರಂತ ಏನು ಅಂದರೆ ನಾವು ಮಿನಿ ಲಾಗ್ ಮಾಡೋಕೆ ಇದು ಮಾಡಿದ್ರೆ ಅವನು ಲೈವ್ಗೆ ಹಾಕ್ಬಿಟ್ಟವನೇ. ಆದರೆ ಇವತ್ತಂತೂ ತ್ಯಾಗನ ಕಾಮಿಡಿ ಸಕ್ಕತ್ತಾಗಿತ್ತು. ನೀವೇನಾದರೂ ಲೈವಲ್ಲಿ ನೋಡಿದ್ರೆ ಇನ್ನೂ ಖುಷಿ ಪಡ್ತೀರಿ ಅಂದ್ಕೊಳ್ಳಿ. ಇವತ್ತಿನ ಮಿನಿ ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೇನೆ ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ. ಈ ವಿಡಿಯೋಗಳು ಜಾಸ್ತಿ ಆಗಿರೋದ್ರಿಂದ ಮಿನಿ ಲಾಗ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಜಾಸ್ತಿ ಮಿನಿ ಲಾಗ್ ಆಗ್ಬಿಡ್ತಿದೆ. ಬೇಜಾರು ಮಾಡ್ಕೊಬೇಡಿ, ನೆಕ್ಸ್ಟ್ ವಿಡಿಯೋ ಸಿಗೋಣ.